ನಮಸ್ಕಾರ ಎಲ್ರಿಗೂ. ಕನ್ನಡ ಟ್ರೇಡರ್ ಸಂಧ್ಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋಲಿ ನಾನು ಟ್ರೇಡಿಂಗ್ ಮತ್ತು ಗ್ಯಾಂಬ್ಲಿಂಗ್ ನಡುವೆ ಯಾವ ಡಿಫ್ರೆನ್ಸ್ ಇದೆ ಅಂತ ಸಿಂಪಲಾಗಿ ಹೇಳ್ತೀನಿ. ತುಂಬ ಜನ ಟ್ರೇಡಿಂಗ್ ಮಾಡ್ತಾರೆ, ಆದರೆ ಅನ್ನೋಯಿಂಗ್ಲಿ ಅದು ಗ್ಯಾಂಬ್ಲಿಂಗ್ ಆಗಿ ಹೋಗುತ್ತೆ. ಗ್ಯಾಂಬ್ಲಿಂಗ್ ಅಂದರೆ ಏನು? ಗ್ಯಾಂಬ್ಲಿಂಗ್ ಅಂದರೆ ಪ್ಲ್ಯಾನಿಂಗ್ ಇಲ್ಲ, ರೂಲ್ಸ್ ಇಲ್ಲ, ಕಂಟ್ರೋಲ್ ಇಲ್ಲ. ಫೀಲಿಂಗ್ಸ್ ಮೇಲೆ ಡಿಸಿಷನ್ ತೆಗೆದುಕೊಳ್ಳೋದು. ಲಾಸ್ ಆದರೂ ಹೋಪ್ ಜೊತೆ ಟ್ರೇಡ್ ಮಾಡೋದು. ಅದಕ್ಕೆ ಗ್ಯಾಂಬ್ಲಿಂಗಲ್ಲಿ ಲಾಂಗ್ ಟರ್ಮಲ್ಲಿ ಯಾರು ಗೆಲ್ಲಕ್ಕಾಗಲ್ಲ. ಈಗ ಟ್ರೇಡಿಂಗ್ ಬಗ್ಗೆ ನೋಡೋಣ. ಟ್ರೇಡಿಂಗ್ ಅಂದರೆ ರೂಲ್ಸ್ ಮೇಲೆ ನಿಂತಿರುತ್ತೆ, ಪ್ರೋಸೆಸ್ ಇರುತ್ತೆ, ರಿಸ್ಕ್ ಫಿಕ್ಸ್ಡ್ ಆಗಿರುತ್ತೆ, ಡಿಸಿಷನ್ ಯಾವಾಗಲೂ ಕಾಮಾಗಿ ತೆಗೆದುಕೊಳ್ಬೇಕು. ಟ್ರೇಡಿಂಗಲ್ಲಿ ನಮ್ಮ ಗೋಲ್ ಎವ್ರಿ ಡೇ ಪ್ರಾಫಿಟ್ ಅಲ್ಲ, ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗೋದೇ ಇಲ್ಲಿ ತುಂಬ ಮುಖ್ಯ. ಬಿಗಿನರ್ಸ್ ಮಿಸ್ಟೇಕ್ಸ್ ಯಾವುದಂದರೆ, 1. ಫಾಸ್ಟ್ ಪ್ರಾಫಿಟ್ ಬೇಕಂತ ಥಿಂಕ್ ಮಾಡೋದು. 2. ಲಾಸನ್ನು ಅಕ್ಸೆಪ್ಟ್ ಮಾಡೋದು. 3. ರೂಲ್ಸ್ ಬ್ರೇಕ್ ಮಾಡುವುದು. ಈ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದ್ರೆ ಟ್ರೇಡಿಂಗ್ ಗ್ಯಾಂಬ್ಲಿಂಗ್ ಆಗಲ್ಲ. ಈ ಚಾನಲಲ್ಲಿ ನಾನು ಟ್ರೇಡಿಂಗನ್ನು ಗ್ಯಾಂಬ್ಲಿಂಗಿಂದ ಸಪ್ರೇಟ್ ಮಾಡಿ ಕಾನ್ಸೆಪ್ಟ್ ಬೇಸ್ ರೀತಿ ಕಲಿಸ್ತೀನಿ. ಈ ಎಲ್ಲ ವಿಡಿಯೋಸ್ ಎಜುಕೇಷನ್ ಪರ್ಪಸ್ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಮುಂದಿನ ವಿಡಿಯೋಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್, ಬೇಸಿಸ್ ಎಲ್ಲನೂ ನೋಡೋಣ. ಥ್ಯಾಂಕ್ ಯು.